ಎಲ್ರಿಗೂ ಧನ್ಯವಾದಗಳು. ಇಲ್ಲಿ ಬಂದು ನಮ್ಮ ಸಿನಿಮಾ ಬೆಂಬಲಕ್ಕೆ ನಿಂತಿದ್ದಕ್ಕೆ. ಹೀಗೆ ಎಲ್ಲರ ಒಗ್ಗಟ್ಟು ಹೀಗೆ ಮುಂದುವರಿಲಿ. ಕನ್ನಡ ಚಿತ್ರರಂಗ ಹೀಗೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಂತ ನನ್ನ ದೃಢವಾದ ನಂಬಿಕೆ. ಮೂರನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು, ತಂಡದ ಪರವಾಗಿ ಧನ್ಯವಾದಗಳು. ಟ್ರೇಲರ್ ಬಿಡುಗಡೆ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ. ಎಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ, ಶೈನಿಂದ ಹಿಡಿದು ಪೂರ್ಣವರೆಗೂ. ಅದು ಪ್ರೊಫೆಷ್ನಲಿ. ಆದರೆ ಪರ್ಸ್ನಲಿ ಈ ಪಾತ್ರದ ಬಗ್ಗೆ ಹೇಳಬೇಕು. ನಾನು ಸತೀಶನ್ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೊಳ್ಬಹುದು ಇನ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ ಏನು, ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ್ದು ಮರ್ಯಾದೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಮನೆಯಲ್ಲಿ. ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದರೆ ನಾಳೆ ಬರಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬರೆದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪ ಆ್ಯಂಡ್ ನಾಗರಾಜ್ ಇಬ್ರಿಗೂ. ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಐ ಆಮ್ ಪಾರ್ಟ್ ಆಫ್. ಸೊ ಈ ಸಿನಿಮಾದಲ್ಲಿ ನಾನೊಂದು ಅಂಶ